ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಸದರ್ ಸೋಫಾ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಕೌಜುದ್ದೀನ್ ಅಂತ, ಅವನು ಸುಮಾರು 22 ವರ್ಷ. ಆತ ಒಬ್ಬ ಹೆಣ್ಮಗಳ ಜೊತೆ ವಿಶ್ವಾಸದಿಂದ ಇದ್ದ ಮತ್ತು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತ ಕೂಡ ಆತ ಹೇಳ್ತಾನೆ. ಸೊ ಈ ನಡುವೆ ಆ ಹುಡುಗಿಯ ಚಿಕ್ಕಪ್ಪ ಒಂದೆರಡು ಬಾರಿ ಅವನಿಗೆ ನಮಗಿಷ್ಟ ಇಲ್ಲ ಅಂತ ಕೂಡ ಹೇಳಿರ್ತಾನಂತೆ. ಅದಾದಮೇಲೆ ನಿನ್ನೆ ಆ ಹುಡುಗಿ ಕಡೆಯಿಂದನೇ ಕರೆಸ್ಕೊಂಡು, ಯಾವುದು ಕೃತ್ಯ ನಡೆದ ಸ್ಥಳ ಇದೆ, ಆ ಕೃತ್ಯಕ್ಕೆ ನಡೆದ ಸ್ಥಳದಲ್ಲಿ ಕರೆಸ್ಕೊಂಡು ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಮತ್ತು ಒಂದು ಸ್ಟ್ಯಾಬ್ ಇಂಜುರಿಯನ್ನು ಕೂಡ ಮಾಡಿದ್ದಾನೆ. ಸೊ ಇಂಜೋರ್ಡ್ ಏನಿದ್ದಾನೆ ಗೌಸುದ್ದೀನ್, ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಮತ್ತು ಇಲ್ಲಿ ಕಿಮ್ಸಿಗೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಆರೋಪಿಗಳೇನಿದ್ರು, ಒಬ್ಬ ವಶೀಮ್ ಅಂತ, ಅವನಿಗೆ 34 ವರ್ಷ, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಇವನ ಮೇಲೆ ಈ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಇವನ ಮೇಲೆ ದಾಖಲಾಗಿದೆ. ಮತ್ತು ಈ ಒಂದು ಘಟನೆಯಲ್ಲಿ ಯಾರು ಆ ಹೆಣ್ಮಗು ಇದೆ ಅವಳನ್ನ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿದ್ದೀವಿ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಆಕೆ ಭಾಳ ಒತ್ತಾಯ ಮಾಡಿ ಆ ಹುಡುಗನ್ನ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸ್ಕೊಂಡಿರುವಂಥದ್ದು, ಮತ್ತು ಆರೋಪಿ ಕೂಡ ಆ ಹುಡುಗಿ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋಂಥದ್ದು ಆರೋಪಿಸಿದ್ದಾನೆ. ಹಾಗಾಗಿ ವಶೀಮ್ ಮತ್ತು ಆ ಲೇಡಿ ಏನಿದ್ದಾರೆ ಅವ್ರನ್ನ ಕೂಡ ನಾನು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡಲಾಗ್ತದೆ. कल लपड़ा स्वतः टाइम को मालूम पड़ा 11 बजे मेरा गोंडी काम करते. कौन गोटी काम? उन्होंने लड़का उन्हें करता है बस काम से आको खाना खा को बाहर गया था. वो लपड़ा से मालूम नहीं, बोले नहीं उन्होंने केमसी तो रात को लेकर बस तब बोला है. आकर बोल कर सुने, हमें 11:30 बजे सुने. ऐसा रात को मान वो सब क्या भी नहीं, क्या मालूम नहीं हम को, वो बोले भी नहीं, हम मालूम भी नहीं. एक ही दम ऐसा हुआ कर बोले से. कितने बजे मालूम? रात को 11:30 बजे ऐसा मालूम होने में केमसी लेके कर बोले हम लोग आने देने बच्चे. सायरा चोरी का नाम? गौसमुद्दीन.